ಸೊ ನಾವು ಆಹಾರ ಇಷ್ಟು ದಿನ ತಿಳ್ಕೊಂಡ್ವಿ. ಇವತ್ತು 7ನೇ ಸಂಚಿಕೆ ಅನ್ಸುತ್ತೆ. ಆಹಾರ ಒಂದು ಭಾಗ ಆಗಿದೆ ಜೀವನದ. ಆಹಾರಕ್ಕೋಸ್ಕರನೇ ಈ ಭೂಮಿ ಮೇಲೆ ಇರ್ತಕ್ಕಂಥ ಜೀವಿಗಳೆಲ್ಲ ಹೋರಾಡ್ತಿದ್ದಾವೆ. ನೀವು ಯಾವುದೇ ಜೀವಿ ನೋಡಿ, ಎಲ್ಲಾ ಜೀವಿಗಳು ಕೂಡ ಆಹಾರಕ್ಕೋಸ್ಕರ ಹೋರಾಡ್ತಿದ್ದಾವೆ. ಆಹಾರ, ನಿದ್ದೆ, ಸಂತಾನೋತ್ಪತ್ತಿ. ನೋಡಿ, ಇಷ್ಟೇ ಇರೋದು. ಮನುಷ್ಯ ಇಷ್ಟೇ ಮಾಡಬಾರ್ದು, ಅವನು ವಿಶೇಷವಾಗಿರ್ಬೇಕು. ಯಾಕಂದ್ರೆ ಅವನಿಗೆ ಬುದ್ಧಿ ಇದೆ. ಎಲ್ಲರೂ ಹೇಳ್ತಾರೆ ಮನುಷ್ಯ ಶ್ರೇಷ್ಠ ಒಂದು ಜನ್ಮ. ಓಕೆ, ನೀನು ಆ ಒಂದು ಖನಿಜ ಸಂಪತ್ತಿಂದ, ಸಸ್ಯ ಸಂಪತ್ತಿಂದ, ನೆಕ್ಸ್ಟ್ ಪ್ರಾಣಿ ಸಂಪತ್ತಿಗೆ ಬಂದು ನೆಕ್ಸ್ಟ್ ಮಾನವ ಸಂಪತ್ತು, ಮನುಷ್ಯನ ಜನ್ಮ ತಗೊಂಡಿದೀವಿ, ಕರೆಕ್ಟ್. ಬಟ್ ಇದೆಲ್ಲ ಗೊತ್ತಾಗ್ಬೇಕಲ್ಲ, ಅದಿರೋದು ವಿಷಯ. ಇದ್ಯಾವುದು ಗೊತ್ತಿಲ್ಲದೆ ನಾವು ಸುಮ್ಮನೆ ಜೀವಿಸಿದ್ರೆ ಅದ್ರಲ್ಲಿ ಏನು ಆ ಡಿಫರೆನ್ಸ್ ಇಲ್ಲ, ವಿಶೇಷತೆ ಇಲ್ಲ. ಆ ವಿಶೇಷತೆ ಯಾವಾಗ ಬರುತ್ತಂದ್ರೆ ಈ ವಿಷಯ ತಿಳ್ಕೊಂಡಾಗ ಮಾತ್ರ ಆ ಮನುಷ್ಯನ ಜನ್ಮ ಶ್ರೇಷ್ಠ ಆಗುತ್ತೆ. ನೋಡಿ ಮಾಸ್ಟರ್ಸ್, ಇಲ್ಲಾಂದ್ರೆ ಏನಾಗುತ್ತೆ, ಆ ಪ್ರಾಣಿಗಳಿಗೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ. ಪ್ರತಿ ಮನುಷ್ಯ ಕೂಡ ವಿಶೇಷಣೆ, ಪ್ರತಿ ಜನ್ಮ ಕೂಡ ವಿಶೇಷಣೆ. ಆದ್ರೆ ಯಾವಾಗ ನಾವು ಈ ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಜೀವಿಗಳಿಗೆ ಇಂತು ವಿಶೇಷ ಅಂತ ಅರ್ಥ ಮಾಡ್ಕೊಂತೀವಿ, ಅವಾಗೆ ಪರಮಾರ್ಥ ಬರುತ್ತೆ ನಮ್ಮ ಜನ್ಮಕ್ಕೆ. ಇಲ್ಲಂದ್ರೆ ಅವನು ಕೂಡ ಪಶುನೇ. ನೋಡಿ, ನಮ್ಮ ಗುರುಗಳು ಸುಮಾರು ಸತಿ ಹೇಳ್ತಾರೆ, ಅಷ್ಟೇ ಇರೋದು. ನಾವು ಪಶು ಆಗ್ಬಾರ್ದು, ಅದು ಇರೋದು. ಎಲ್ಲರೂ ಹೇಳ್ತಾರೆ, ಎಲ್ಲ ಓದಿದೀವಿ, ದೇಹೋ ದೇವಾಲಯ ಅಂತ ಓದಿದೀವಿ, ಕೇಳಿದೀವಿ, ಅದ್ಭುತವಾಗಿ ಕ್ಲಾಸ್ಗಳೆಲ್ಲ ಹೇಳಿದ್ದಾರೆ. 6 ದಿನ ಅತ್ಯದ್ಭುತವಾಗಿ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಸರ್, ಪವಿತ್ರ ಮೇಡಮ್, ಅನಿತಾ ಮೇಡಮ್ ಎಲ್ಲ ಹೇಳಿದ್ದಾರೆ. ಬಟ್ ಏನು ಆ ವಿಶೇಷತೆಯನ್ನು ನಾವು ಯಾವತ್ತೂ ನೆನ್ಪಿಟ್ಕೋಬೇಕು, ಅದನ್ನ ಆಚರಣೆ ಇಡಬೇಕು, ಅದಿರೋದು. ಯುಕ್ತಾಹಾರ ಅಂತ ಸುಮಾರು ಸತಿ ಹೇಳಿದ್ದಾರೆ ಕ್ಲಾಸಲ್ಲಿ. ಏನು ಯುಕ್ತ ಅಂದ್ರೆ ನೋಡಿ, ಸರಿಯಾದದ್ದು. ಭಗವದ್ಗೀತೆ ಎಲ್ಲ ಹೇಳೋದು ಯುಕ್ತ 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 ಅಂತ ಹೇಳುತ್ತೆ. ಸರಿಯಾದದ್ದು ಪಾಲನೆ ಮಾಡಬೇಕು. ಏನ್ ಸರಿಯಾದದ್ದು? ಆಹಾರ ನಿಯಮ ಸರಿಯಾಗಿರ್ಬೇಕು. ಪ್ರತಿ ಆಹಾರ ಅಂದ್ರೆ ಶಕ್ತಿ, ಅದು ನೋಡಿ, ಪ್ರತಿಯೊಂದು ಶಕ್ತಿನೇ. ಒಂದು ವಸ್ತು ತಯಾರಾಗ್ತಿದೆ ಅಂದ್ರೆ ಒಂದು ಶಕ್ತಿನೂ ತಯಾರಾಗಿದೆ. ಈ ಲ್ಯಾಪ್ಟಾಪ್ ಅಲ್ಲಿ ಮಾತಾಡ್ತಿದ್ದೀನಂದ್ರೆ ಇದರಿಂದ ಎಷ್ಟೋ ಶಕ್ತಿ ಇದೆ. ನೋಡಿ, ಎಲ್ಲಿಂದ ತಯಾರಾಯಿತು? ಫಸ್ಟ್ ಈ ರಾ ಮಟೀರಿಯಲ್ ಪ್ರಕ್ಯೂರ್ ಮಾಡಿದ್ರು. ನೋಡಿ, ಅದು ಕೂಡ ಶಕ್ತಿಯಿಂದನೇ ಸೃಷ್ಟಿಯಾಗಿದೆ. ಈ ಡಿಸ್ಪ್ಲೇ ಆಗ್ಬೋದು, ಈ ಡಿಸ್ಪ್ಲೇ ಶಕ್ತಿಯಿಂದ ಸೃಷ್ಟಿಯಾಗಿದೆ. ಇದರಲ್ಲಿರ್ತಕ್ಕಂಥ ಎಲ್ಲ ಪಾರ್ಟ್ಸ್ ಕೂಡ ಆಗ್ಬೋದು, ಅವು ಕೂಡ ಶಕ್ತಿಯಿಂದನೇ ಸೃಷ್ಟಿಯಾಗಿದೆ. ಫಸ್ಟ್ ರಾ ಮಟೀರಿಯಲ್ ಇಂದ ಆ ರಾ ಮಟೀರಿಯಲ್ ಎಲ್ಲ ಒಂದ್ ಕಡೆ ತರ್ತಾರೆ, ಅದು ಕೂಡ ಶಕ್ತಿನೇ. ಒಂದ್ ಕಡೆ ತಂದು ಜೋಡಿಸ್ತಾರೆ, ಅದು ಕೂಡ ಶಕ್ತಿನೇ. ಜೋಡಿಸೋರು ಕೂಡ ಶಕ್ತಿನೇ. ಜೋಡಿಸ್ಬೇಕಾದ್ರೆ ಅವ್ರು ಯಾವ ತರ ಆಲೋಚನೆ ಇರುತ್ತೆ, ಜೋಡಿಸಿ ಟೆಸ್ಟ್ ಮಾಡ್ತಾರೆ ವರ್ಕ್ ಆಗ್ತಿದೆಯಲ್ಲ ಅಂತ, ಅದು ಕೂಡ ಶಕ್ತಿಯೇ. ನೋಡಿ, ಕೆಲಸ ಮಾಡೋದು ಕೂಡ ಎಲ್ಲರಲ್ಲಿ ಏನ್ ಇದ್ರು ಅವರೆಲ್ಲ ಕೂಡ ಶಕ್ತಿಯ ಭಾಗನೇ, ಬೇರೇನಲ್ಲ. ಅವರ ಆಲೋಚನೆಗಳು, ಮಾತುಗಳು, ಚೇಷ್ಟೆಗಳು, ಅದು ಕೂಡ ಶಕ್ತಿನೇ. ಪ್ರತಿಯೊಂದು ಶಕ್ತಿನೇ. ಟೆಸ್ಟ್ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ಅಂದ್ರೆ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಶಕ್ತಿ ಕೆಲಸ ಮಾಡ್ತಿದೆ. ಶಕ್ತಿ ಇಲ್ದಂಗೆ ಏನು ಕೆಲಸ ಮಾಡಕ ಅಸಂಭವ, ಅಸಾಧ್ಯ. ನೋಡಿ ಮಿಸ್ಟರ್ಸ್, ಈ ಲ್ಯಾಪ್ಟಾಪ್ಗೆ ನಾವು ಇಷ್ಟೊಂದು
ಇಷ್ಟು ಹಿಸ್ಟ್ರಿ ಇದೆ ಈ ಲ್ಯಾಪ್ಟಾಪ್ಗೆ. ಲ್ಯಾಪ್ಟಾಪ್ಗೆ ಎಷ್ಟು ಹಿಸ್ಟ್ರಿ ಇರಬೇಕಾದ್ರೆ ಆಹಾರಕ್ಕೆ ಎಷ್ಟು ಹಿಸ್ಟ್ರಿ ಇರುತ್ತೆ ನೋಡಿ. ಪ್ರತಿಯೊಂದು ಶಕ್ತಿಯಿಂದನೇ ಸೃಷ್ಟಿಯಾಗಿದೆ. ಹಾಗಾಗಿ ನಮ್ಮ ಗುರುಗಳು ಯಾವತ್ತೇಳೋರು, ಈ ಆಹಾರ ತಯಾರು ಮಾಡೋನು ಯಾವಾಗ್ಲೂ ಅವನಿಗೊಬ್ಬ ಬ್ರಹ್ಮಜ್ಞಾನಿ ಆಗಿರ್ಬೇಕು, ಒಬ್ಬ ಶಾಸ್ತ್ರದ ಸ್ಥಿತಿಲಿರ್ತಕ್ಕಂಥನಾಗ್ಬೇಕು, ಒಬ್ಬ ಪರಮಾತ್ಮ ಆಗಿರ್ಬೇಕು, ಅಂತವನ್ ಕೈಯಲ್ಲಿ ಊಟ ಮಾಡ್ಬೇಕು ಅಂತ ಹೇಳ್ತಿರೋದು. ಅಂದ್ರೆ ಅಷ್ಟಿದೆ ಹಿಂದೆ ಹಿಸ್ಟ್ರಿ. ನಾನು ಎಷ್ಟೋ ಮನೆಗಳಲ್ಲಿ ಎಷ್ಟೋ ಜಾಗದಲ್ಲಿ ಊಟ ಮಾಡ್ದೇನೆ ಅವ್ರು ನನ್ನ ಹತ್ರ ಮಾತಾಡೋದೇ ಬಿಟ್ಟಿದ್ದಾರೆ. ಅಂದ್ರೆ ಕಾಂಪ್ರಮೈಸ್ ಆಗ್ಬಾರ್ದು ಆಹಾರಕ್ಕೋಸ್ಕರ ನೋಡಿ, ತಿನ್ಬಾರ್ದು. ಯಾಕಂದ್ರೆ ಈ ದೇಹ ದೊಡ್ಡ ಗಿಫ್ಟ್ ನಮ್ಗೆ. ಈ ದೇಹನ ಇಟ್ಕೊಂಡು ನಾವೊಂದು ಕೆಲಸ ಮಾಡಕ್ ಬಂದಿದ್ದೀವಿ ಭೂಮಿ ಮೇಲೆ. ಈ ದೇಹಕ್ಕೆ ನಾವು ಎಲ್ಲೆಲ್ಲೇದೋ ಆಹಾರ ಹಾಕಿದ್ರೆ, ಯಾರ್ಯಾರ ಕೈಯಿಂದನೂ ಮಾಡ್ತಕ್ಕಂಥ ಆಹಾರ ಹಾಕಿದ್ರೆ ಏನಾಗುತ್ತೆ, ಈ ದೇಹ ಕೆಲಸ ಮಾಡಲ್ಲ ಸರಿಯಾಗಿ. ಈ ದೇಹ ಪ್ರತಿ ಕ್ಷಣ ಆಕ್ಟಿವ್ ಆಗಿರ್ಬೇಕು. ಈ ದೇಹ ಇನ್ನೂ ಆರೋಗ್ಯಕರವಾಗಿರ್ಬೇಕು. ಮನಸ್ಸು, ದೇಹ ಅಂದ್ರೆ ಆಹಾರ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಮಾಸ್ಟರ್ಸ್. ನಾನು ನಮ್ಮ ಗುರುಗಳನ್ನ ಹತ್ರದಿಂದ ಗಮನಿಸ್ತಿದ್ದೀನಿ. ನಮ್ಮನಲ್ಲೂ ಕೂಡ ಒಂದು 3 ಸತಿ ಅವ್ರು ಇದ್ರು. ಅವ್ರು ಹೇಗೆ ಅಡಿಗೆ ಮಾಡ್ತಿದ್ರು ಒಂದು ಸ್ಟೆಪ್ ಗಮನಿಸ್ತಿದ್ದೀನಿ. ನಮ್ಮ ಗುರುಗಳು ಧ್ಯಾನದ ಕ್ಲಾಸಲ್ಲಾದ್ರೂ ಮಾತಾಡ್ಸ್ಬೋದಿತ್ತು, ಅವ್ರನ್ನ ಹತ್ರ ಹೋಗ್ಬೋದಿತ್ತು. ಆದ್ರೆ ಅಡಿಗೆ ಮಾಡ್ಬೇಕಾದ್ರೆ ಅವ್ರ ಹತ್ರ ಹೋಗ್ಬೇಕಂದ್ರೆ ತುಂಬಾ 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 ಎಚ್ಚರವಾಗಿರ್ಬೇಕಾಗಿತ್ತು. ಅಷ್ಟು ಅವರು ಅಟೆಂಟಿವ್ ಆಗಿರ್ತಿದ್ರು. ಯಾಕೆ ಅಷ್ಟೊಂದು ಅಟೆಂಟಿವ್ ಅಂದ್ರೆ ಆಹಾರ ಅದು ದೇಹ ಸೇರಿದಾಗ ಏನಾಗುತ್ತೆ, ಈ ದೇಹ, ಮನಸ್ಸು, ಬುದ್ಧಿ, ಆತ್ಮ ಇವೆಲ್ಲದಕ್ಕೂ ಲಿಂಕ್ ಇರುತ್ತೆ ಆಹಾರ. ಅದಕ್ಕೆ ಅನ್ನ ಪರಬ್ರಹ್ಮ ಅಂತಾರೆ ನೋಡಿ. ಪರಬ್ರಹ್ಮ ಬ್ರಹ್ಮಕ್ ಸಮಾನ ಅಂತ ಆಹಾರ, ಅನ್ನ ನೋಡಿ ಮಾಸ್ಟರ್ಸ್. ಅಷ್ಟಿದೆ ವಿಷಯ ಅಲ್ಲಿ. ಅವರು ಆಹಾರ ತಯಾರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ತರಕಾರಿ ತೊಳೆಯೋದ್ರಿಂದ ಸ್ಟಾರ್ಟ್ ಮಾಡೋರು. ತರಕಾರಿ ತೊಳೆಯೋರು ಯಾರ ಅಂತ ಕೂಡ ಗಮನಿಸೋರು. ಅವ್ರು ಹೇಗ್ ತೊಳಿತಿದಾರೆ ಅಂತ ಕೂಡ ಗಮನಿಸೋರು. ನೆಕ್ಸ್ಟ್ ಕಟ್ ಮಾಡೋದು ಅವರೇ ಫಸ್ಟ್ ಕಟ್ ಮಾಡಿ ತೋರಿಸ್ತಿದ್ರು ಹೇಗ್ ಕಟ್ ಮಾಡ್ಬೇಕಂತ. ಸುಮ್ನೆ ಏನೋ ಟಿವಿ ನೋಡ್ತಾ ಮಾತಾಡ್ತಾ ಫೋನಲ್ಲಿ ಮಾತಾಡ್ತಾ ಈ ತರ ಎಲ್ಲ ಮಾಡಿದ್ರೆ ಗ್ಯಾರಂಟಿ ಹೊಡ್ತಾ ಬಿಡವು ಅವರಿಗೆ. ಅಂದ್ರೆ ನೋಡಿ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಆಹಾರದ ಮೇಲೆ ಒಂದು ವಿಶೇಷವಾದ ಭಕ್ತಿ ಇದೆ. ಯಾಕೆ ಅಂದ್ರೆ ತಿಂದೋನು ಅವ್ರ ತರ ಆಗ್ಬೇಕು ಅಂತ ಅವರು ಬಯಸೋರು ಯಾವತ್ತು. ಅವರೇ ಅಡಿಗೆ ಮಾಡಿ ಎಲ್ರಿಗೂ ಬಡಿಸೋರು. ಯಾಕೆ ಅಂದ್ರೆ ಈ ಆಹಾರ ತಿಂದಾಗ ನಂತರ ಆಗ್ಬೇಕು ಅವರೆಲ್ಲ. ನಂತರ ಒಬ್ಬ ಜ್ಞಾನಿ ಆಗ್ಬೇಕು, ಒಬ್ಬ ಬ್ರಹ್ಮಶ್ರೀ ಆಗ್ಬೇಕಂತ ಅವರು ಬಯಸೋರು. ಯಾಕಂದ್ರೆ ಆಹಾರ ಅಂತಕ್ಕಂಥದ್ದು ದಿನ ಅದು ಅಲ್ಲಿ ಆ ಈ ನ್ಯೂಟ್ರಿಯೆಂಟ್ಸ್ ನಾವು ಹೇಳ್ತೀವಲ್ಲ ಸೋಕಾಲ್ಡ್, ಅವೆಲ್ಲ ಮಾತ್ರ ಸಪ್ಲೈ ಆಗ್ತಿಲ್ಲ. ಅಲ್ಲಿ ಶಕ್ತಿ ಕೂಡ ಸಪ್ಲೈ ಆಗ್ತಿದೆ, ಪ್ರಾಣ ಕೂಡ ಸಪ್ಲೈ ಆಗ್ತಿದೆ. ಅದ್ರ ಥ್ರೂ ಆ ಒಂದು ಆಲೋಚನೆಗಳು ಸಪ್ಲೈ ಆಗ್ತಿದೆ. ಅಲ್ಲಿ ಧ್ಯಾನ ಶಕ್ತಿ ಕೂಡ ಸಪ್ಲೈ ಆಗ್ತಿದೆ, ಜ್ಞಾನ ಕೂಡ ಸಪ್ಲೈ ಆಗ್ತಿದೆ ಆಹಾರದಲ್ಲಿ. ಅದೇ ಇರೋದು ವಿಷಯ. ಆಹಾರ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವಿ ಅಷ್ಟರಲ್ಲಿ ಆ ಶಕ್ತಿ, ಜ್ಞಾನ ಎಲ್ಲ ತುಂಬುತ್ತೆ ಆಹಾರದಲ್ಲಿ. ಸರ್ವವೂ ಇರುತ್ತೆ ಆಹಾರದಲ್ಲಿ. ಹಾಗಾಗಿ ಅಷ್ಟು ಭಕ್ತಿ ನೋಡಿ. ಪ್ರತಿದಿನ ನಾವು ಇದನ್ನ ಕಾಪಾಡ್ಬೇಕು. ಮನೇಲಿ ನಾನ್ ವೆಜ್ ತಿಂತಿದಾರೆ ಅಂದ್ರೆ ನಿಮ್ ಕೈಲಿ ಅಡಿಗೆ ಮಾಡ್ಕೊಡಿ. ಫಸ್ಟ್ ಆಫ್ ಆಲ್ ನೀವೆಷ್ಟು ಅಡಿಗೆನ ಶ್ರದ್ಧೆಯಿಂದ ಭಕ್ತಿಯಿಂದ ಧ್ಯಾನ ಮಾಡಿ ಒಂದೊಳ್ಳೆ ಮನಸ್ಸಿಂದ ಸ್ವಾಧ್ಯಾಯ ಮಾಡಿ ಯಾವಾಗ್ಲೂ ನಿಮ್ ಶಕ್ತಿನ ಸಂಪಾದಿಸ್ಕೊಂಡು ಕೂಡಿಟ್ಕೊಂಡು ಅಡಿಗೆ ಮಾಡ್ಕೊಡ್ತೀವಿ. ಅವ್ರು ತಿಂದೋನೇನಾಗ್ತಾನೆ, ಸಸ್ಯಾಹಾರಿ ಮಾರ್ಪಾಡಾಗ್ತಾನೆ. ಯಾಕಂದ್ರೆ ನೀವು ಆಹಾರ ಅಲ್ಲಿ ಬರೀ ನ್ಯೂ ಪ್ರೋಟೀನ್ಸ್, ವಿಟಮಿನ್ಸ್, ಸೋಕಾಲ್ಡ್ ಅವೆಲ್ಲ ಮಾತ್ರ ಸಪ್ಲೈ ಮಾಡ್ತಿಲ್ಲ. ಅದ್ರಲ್ಲಿ ನಿಮ್ಮ ಧ್ಯಾನ ಶಕ್ತಿ ಸಪ್ಲೈ ಮಾಡ್ತಿದ್ದೀರಿ, ನಿಮ್ಮ ಆಲೋಚನೆಗಳು ಸಪ್ಲೈ ಮಾಡ್ತಿದ್ದೀರಿ. ಈಗ ಪ್ರತಿಯೊಂದು ಶಕ್ತಿನೇ, ಈ ಎಲ್ಲ ಸೃಷ್ಟಿ ಎಲ್ಲ ಶಕ್ತಿಯಿಂದನೇ ಇರೋದು. ಶಕ್ತಿ ಬಿಟ್ರೆ ಏನಿಲ್ಲ. ಆ ಶಕ್ತಿ ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಕೆಲಸಗಳಿಂದ, ನಿಮ್ಮ ಮಾತುಗಳಿಂದ, ನಿಮ್ಮ ನೋಟಗಳಿಂದ ಎಲ್ಲದರಲ್ಲೂ ಕೂಡ ಸಪ್ಲೈ ಆಗ್ತಿರುತ್ತೆ. ಪ್ರತಿ ಕ್ಷಣ ಆ ಶಕ್ತಿನೇ ಕೆಲಸ ಮಾಡ್ತಾ ಇರುತ್ತೆ.
ಅವಾಗೇನು ಹಂಗಿರ್ಬೇಕಾದ್ರೇನು ನಾವು ಯಾವತ್ತು ಆ ಆಹಾರ ತಯಾರು ಮಾಡ್ಬೇಕಾದ್ರೆ ಈ ಒಂದು ಭಕ್ತಿ ನೋಡಿ, ಆ ಶಕ್ತಿ ಇಟ್ಕೊಂಡು ಭಕ್ತಿ ಇಟ್ಕೊಂಡು ಆ ಒಂದು ಮನಸ್ಸು ಖಾಲಿ ಮಾಡ್ಕೊಂಡು ವಿಶೇಷವಾಗಿ ಯಾವಾಗ್ಲೂ ಅಡಿಗೆ ಮಾಡ್ಬೇಕು. ದಿನ ಅಡಿಗೆ ಮಾಡ್ಬೇಕು, ಒಂದಿನ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನೋಡಿ. 3 ಟೈಮು ಮಾಡ್ತೀವಿ ಅಡಿಗೆ ಮನೆಯಲ್ಲಿ, 3 ಟೈಮು ಕೂಡ ಅದೇ ಒಂದು ಭಕ್ತಿಯಿಂದ ಅದೇ ಒಂದು ಶ್ರದ್ಧೆಯಿಂದ ಮಾಡ್ಬೇಕು. ಆ ಶ್ರದ್ಧೆ ಭಕ್ತಿ ಬರ್ಬೇಕಂದ್ರೆ ಏನ್ ಬೇಕು? ಸಹಜವಾಗಿ ಮನಸ್ಸು ಖಾಲಿ ಆಗ್ಬೇಕು, ಅದಿರೋ ವಿಷಯ. ನಾವೊಬ್ಬ ಯೋಗಿ ಆಗ್ಬೇಕು ಫಸ್ಟ್. ಅಟ್ಲೀಸ್ಟ್ ಮನಸ್ಸು ಖಾಲಿ ಇಟ್ಕೊಳ್ಳೋಕೆ ಕಲಿಬೇಕು. ಯೋಗಿ ಅಂದ್ರೆ ಏನು? ಮನಸ್ಸು ಖಾಲಿ ಇಟ್ಕೊಂಡಿರ್ತಾನೆ, ಯಾವಾಗ್ಲೂ ಮನಸ್ಸು ಖಾಲಿ ಇಟ್ಕೊಂಡಿರ್ತಾನೆ. ಅಂತವನು ಅಡಿಗೆ ಮಾಡಿದಾಗ ಏನಾಗುತ್ತೆ, ಯಾರ ಆಹಾರ ತಿಂತಾರೆ ಅವನು ಕೂಡ ಒಬ್ಬ ಯೋಗಿ ಆಗ್ತಾನೆ. ಆಹಾರ ಪಾಲನೆ ಮಾಡಿದ್ರೆ ಸಾಕು, ಎಷ್ಟೋ ಸಮಸ್ಯೆಗಳು ನಿಲ್ತವೆ ಆಹಾರ ನಿಯಮನ ಪಾಲನೆ ಮಾಡಿದ್ರೆ. ಸ್ವಾಮಿ ಶಿವಾನಂದ ಬುಕ್ ಓದ್ಬೇಕು ನಾವೆಲ್ಲ. ಹೆಲ್ತ್ ಅಂಡ್ ಡಯಟ್ ಅಂತ ಒಂದು ಬುಕ್ ಇದೆ, ಅದ್ಭುತವಾದ ಬುಕ್. ಅದ್ಭುತವಾಗಿ ಬರ್ತಿದ್ದಾರೆ ಅವರು, ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಉಪ್ಪು ಯಾಕೆ ತಿನ್ಬಾರ್ದು. ಮೇಲೆ ಉಪ್ಪು ಹಾಕಂತಿರ್ತಾರೆ ಕೆಲವೊಬ್ಬರಿಗೆ, ಭಯಂಕರ ಕೋಪ ಬರುತ್ತೆ. ತಪ್ಪು ನೋಡಿ. ಉಪ್ಪು ತಿಂದ್ರೆ ಆ ಒಂದು ವಾಕ್ ಶುದ್ಧಿ ಹೋಗುತ್ತೆ ಮೇಲೆ ಹಾಕೊಂಡು ತಿಂದ್ರೆ. ಉಪ್ಪು ಬೇಕಿಲ್ಲ ಫಸ್ಟ್ ಆಫ್ ಆಲ್. ಗಾಂಧೀಜಿ 12 ವರ್ಷ ಉಪ್ಪೇ ತಿಂದಿಲ್ಲಂತೆ ನೋಡಿ. ಸ್ವಾಮಿ ಶಿವಾನಂದ್ರ ಹೇಳ್ತಾರೆ ಯೋಗಾನಂದ ಪರಮಹಂಸ ತಿಂದಿಲ್ಲ ಅಂತ. ಅಂದ್ರೆ ಸೊ ಇಷ್ಟೊಂದು ಇದೆ ವಿಷಯಗಳು. ಪ್ರತಿಯೊಂದು ಕೂಡ ಎನರ್ಜಿನೇ, ಪ್ರತಿ ವಸ್ತು ಕೂಡ ಒಂದು 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 ಥಾಟ್ ಇಂದ, ಒಂದು ಎನರ್ಜಿಯಿಂದ ರೆಡಿ ಆಗಿದೆ ಪ್ರತಿಯೊಂದು ವಸ್ತು ಕೂಡ. ನಾವು ತಿಂತಕ್ಕಂಥ ವಸ್ತು ಅಂದ್ರೆ ಆಹಾರದಿಂದ ಇದೆಲ್ಲ ಇದೆ. ಒಂದು ದೊಡ್ಡ ವಿಷಯಗಳು ಇದೆ, ಸಿದ್ಧಾಂತನೂ ಇದೆ ಆಹಾರದಿಂದ. ಹಾಗಾಗಿ ನಮ್ಮ ಗುರುಗಳು ಅಷ್ಟೇ, ಉಪ್ಪು ಹಾಕೊಂಡ್ರೆ ತುಂಬಾ ಕೋಪ ಪಡೋದು, ವಾಕ್ಶುದ್ಧಿ ಹೋಗುತ್ತೆ, ತಾಮಸ ಗುಣ ಹೆಚ್ಚಾಗುತ್ತೆ ನೋಡಿ. ಅಂದ್ರೆ ಒಂದು ಉಪ್ಪಲ್ಲೇ ಇಷ್ಟಿದೆ, ಪ್ರತಿ ಆಹಾರದಲ್ಲೂ ಅಷ್ಟಿದೆ. ಈ ದೇವಾಲಯ ಅಂತೀವಿ ನೋಡಿ, ದೇಹ ದೇವಾಲಯ ಅಂತೀವಿ. ಮತ್ತೆ ದೇವಾಲಯ ನೋಡಿ ಹಿಂಗಿರ್ಬೇಕು. ದೇವಾಲಯ ಅಂದ್ರೆ ದೇವಾಲಯ ಗಿಫ್ಟ್ ಬಂದಿದೆ ನಮಗೆ ಪ್ರಕೃತಿಯಿಂದ. ಆ ಪ್ರಕೃತಿ ದೇವತೆಗಳು ಗಿಫ್ಟ್ ಕೊಟ್ಟಿದ್ದಾರೆ. ಇದನ್ನೆಷ್ಟು ದೇವಾಲಯ ತರನೇ ಕಾಪಾಡ್ಬೇಕು ಪ್ರತಿದಿನ ಪ್ರತಿ ಕ್ಷಣ ನೋಡಿ. ಅವಾಗ ಏನಾಗ್ತದೆ, ಈ ದೇವಾಲಯ ಅಂತ ಇಲ್ಲಿ ಒಬ್ಬ ಭಗವಂತ ವಾಸಿಸ್ತಾನೆ, ಪ್ರತಿ ಕ್ಷಣ ವಾಸಿಸ್ತಾನೆ. ನೀನೇ ಭಗವಂತ ಆಗ್ತಿ, ವಾಸಿಸ್ತಿದ್ದಾನೆ, ಗೊತ್ತಿಲ್ಲ ಅಷ್ಟೇ. ಆತ್ಮೆ ಪರಬ್ರಹ್ಮ ಕೇಳಿದ್ವಿ ನಾವು. ಆ ಪರಬ್ರಹ್ಮ ಇದಾನೆ, ಬಟ್ ಅರಿವಿಗೆ ಬರ್ಬೇಕಲ್ಲ. ಯಾವಾಗ ಅರಿವು ಬರುತ್ತಂದ್ರೆ ನಮ್ಮ ಆಹಾರ ನಿಯಮ ಸರಿಯಾಗಿ ಪಾಲನೆ ಮಾಡಿದಾಗ ಅರಿವಿಗೆ ಬಂದು ಒಂದು ದಿನ ನೀನೇ ಭಗವಂತ ಆಗ್ತಿ. ಪ್ರತಿ ಆತ್ಮ ಕೂಡ ಭಗವಂತ ಆಗ್ಬೇಕು, ಅದು ಇರೋದು. ನಮ್ಮ ಶಕ್ತಿಗಳು ಗೊತ್ತಾಗ್ಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಅನಂತ ಶಕ್ತಿಗಳು ಗೊತ್ತಾಗ್ಬೇಕು, ಸಿದ್ಧಿಗಳು ಗೊತ್ತಾಗ್ಬೇಕು, ನಮ್ಗೆ ಗೊತ್ತಾಗ್ಬೇಕು. ಅದೇ ಮುಕ್ತಿ ನೋಡಿ ಮಾಸ್ಟರ್ಸ್. ಮುಕ್ತಿ ಕಾಪಾಡ್ಕೋಬೇಕಂದ್ರೆ ಏನ್ ಬೇಕು? ಸಂಪಾದಿಸ್ಕೋಬೇಕಂದ್ರೆ ಏನ್ ಬೇಕು? ಆಹಾರ ನಿಯಮ ಪಾಲನೆ ಮಾಡ್ಲೇಬೇಕು. ದೇಹ ದೇವಾಲಯ ತರ ಕಾಪಾಡ್ಕೋಬೇಕು. ಯುಕ್ತ ಆಹಾರ ನೋಡಿ, ಯುಕ್ತ ನೋಡಿ ಮಾಸ್ಟರ್ಸ್, ಸರಿಯಾದದ್ದನ್ನ ಹಾಕ್ಬೇಕು ದೇಹಕ್ಕೆ. ಗಾಡಿಗಳಿಗೆ ಸರಿಯಾದದ್ದನ್ನ ಹಾಕ್ತಿವಿ ನಾವು, ನಮ್ಮ ವೆಹಿಕಲ್ ಇದೆ, ನಮ್ಮ ಹತ್ರ ಗಾಡಿಗಳಿದೆ, ಕಾರ್ಗಳಿದೆ, ಅದಕ್ಕೆ ಸರಿಯಾದದ್ದನ್ನ ಹಾಕ್ತಿವಿ. ಬಟ್ ದೇಹಕ್ಕೆ ಈ ಪ್ರಪಂಚ ಇಷ್ಟು ಒಂದು ಸಣ್ಣ ಒಂದು ಪರಿಜ್ಞಾನ ಕೂಡ ಇಲ್ಲ. ಗಾಡಿಗಳಿಗೆ ಸರಿಯಾದ ಹಾಕ್ತಾರೆ, ತಾವು ಓಡಿಸ್ತಕ್ಕಂಥ ಗಾಡಿಗಳಿಗೆ, ಬಟ್ ದೇಹಕ್ಕೆ ಸರಿಯಾದನ್ನ ಆಗ್ತಿಲ್ಲ. ಏನಾಗುತ್ತೆ? ದೇಹಕ್ಕೆ ಸರಿಯಾದದ್ದು ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಈ ಒಂದು ದೇವಾಲಯ ಕಸ ಆಗುತ್ತೆ. ಕಸ ಅಲ್ಲ ಇದು ನೋಡಿ. ನಾನು ಹಿಂದೂ ಓದಿದ್ದೀನಿ, ಕೇಳಿದ್ದೀನಿ, ದೇಹೋ ದೇವಾಲಯ, ಜೀವೋ ದೇ ಸನಾತನ ಪ್ರಕೃತಿ ಕೇಳಿದೀವಿ, ದೇಹೋ ದೇವಾಲಯ ಅಂತ. ಬಟ್ ಫಾಲೋ ಮಾಡ್ತಿಲ್ಲಲ್ಲ, ಹಂಗಾಗಿ ದೇವಾಲಯ ಆಗಿಲ್ಲ ಅದು. ಹಂಗಾಗಿ ಅನಾರೋಗ್ಯ. ಯಾವಾಗ ಕಸ ಆಗ್ತಿವಿ ದೇಹದಲ್ಲಿ, ಅನಾರೋಗ್ಯ ಸೃಷ್ಟಿಯಾಗುತ್ತೆ. ಆ ಮಾಂಸ ಹಾಕಿದ್ರೆ ಏನಾಗುತ್ತೆ? ಅನಾರೋಗ್ಯ ಸೃಷ್ಟಿಯಾಗುತ್ತೆ. ಅದು ಅಲ್ಲ ನೋಡಿ ಮಾಸ್ಟರ್ಸ್. ನೀನ್ ಮಾಂಸದಿಂದ ಬಂದಿದ್ದೀವಿ, ಶುದ್ಧ ಆಹಾರ ಹಾಕು. ಗಾರ್ಲಿಕ್ ಹಾಕ್ಬೇಡ, ಆ ಒಂದು ಬೇಡದಿರೋ ಆಹಾರ ಹಾಕ್ಬೇಡ, ಫಂಗಸ್ ಇರ್ತಕ್ಕಂತ ಒಂದು ಆಹಾರ ಹಾಕ್ಬೇಡ.
ಏನಾಗುತ್ತೆ ಹಾಕಿದ್ರೆ ಮತ್ತೆ ಅದು ಕಸ ಆಗುತ್ತೆ, ಶಕ್ತಿ ಹೋಗುತ್ತೆ. ನೋಡಿ ಇಷ್ಟಿದೆ ಶಕ್ತಿ, ಒಂದು ಲ್ಯಾಪ್ಟಾಪ್ಗೆ ನಾನು ಹೇಳಿದೆ, ಕತೆ ಹೇಳಿದೆ, ಇಷ್ಟಿದೆ ಶಕ್ತಿನೂ ಸೃಷ್ಟಿಯಾಗಿದೆ. ಅವ್ನು ಬಳಸೋನು ಕೂಡ ಗೊತ್ತಾಗುತ್ತೆ ಆ ಶಕ್ತಿ. ಆ ಶಕ್ತಿ ಸರಿಯಾಗಿಲ್ಲ ತಯಾರು ಮಾಡ್ದವನು ಅಂದ್ರೆ ಬಳಸೋನು ಕೂಡ ಸರಿಯಾಗಿ ಅದನ್ನ ವರ್ಕ್ ಮಾಡಕ್ ಆಗಲ್ಲ. ಆ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇಷ್ಟೊಂದು ದಿನ ಇರೋದಿಲ್ಲ. ಅಂದ್ರೆ ಪ್ರತಿಯೊಂದು ಶಕ್ತಿಯಿಂದನೇ ತಯಾರಾಗುತ್ತೆ ಮಾಸ್ಟರ್ಸ್. ನೋಡಿ ಆಹಾರ ಹಂಗಾಗಿ ನೋಡಿ, ಫಸ್ಟ್ ತೊಳೆಯೋದ್ರಿಂದ ಹಿಡಿದು ಕಟ್ ಮಾಡೋದ್ರಿಂದ ಹಿಡಿದು ಜೊತೆಗೆ ಅಡಿಗೆ ಮಾಡ್ಬೇಕಾದ್ರೆ ನಮ್ಮ ಗುರುಗಳ ಜೊತೆ ಇರ್ಬೇಕಂದ್ರೆ ಎಷ್ಟೋ ಜ್ಞಾನಿ ಆದ್ರೆ ಮಾತ್ರ ಇರಕ್ ಸಾಧ್ಯ, ನಿಲ್ಬೇಕಂದ್ರೆ. ಇಲ್ಲಂದ್ರೆ ನಿಲ್ಲದ್ದೇ ಅಸಂಭವ. ನಾನು ನೋಡಿದ್ದೀನಿ ಎಷ್ಟೆಷ್ಟು ಕೋಪ ಇರೋದು, ಒಡೆದು ಎಷ್ಟು ಜನ ಕಳ್ಸಿದಾರೋ ಅಡಿಗೆ ಮಾಡ್ಬೇಕಾದ್ರೆ. ಆ ಬಡಿಸ್ಬೇಕಾದ್ರೆ ಕೂಡ ಅಷ್ಟೇ, ನಿನ್ನೆ ಹೇಳಿದ್ರು ಮೇಡಮ್, ಆಹಾರ ತಂದು ಸುರಿತಾರೆ. ನೋಡಿ ಎಂತ ಮೂರ್ಖತ್ವ. ಮತ್ತೆ ಬ್ರಾಹ್ಮಣರಂತೆ, ಆ ಬ್ರಹ್ಮಜ್ಞಾನಿ ಆಗಿರುವ ಬ್ರಾಹ್ಮಣ ನೋಡಿ, ಅವನು ಬ್ರಾಹ್ಮಣ. ಆಹಾರ ಸುರಿಯೋದಲ್ಲ ನೋಡಿ, ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬಡಿಸ್ಬೇಕು ಆಹಾರನ. ಆ ಒಂದು ಏನ್ ಆಲೋಚನೆಯಿಂದ ಬಡಿಸ್ತಾರೆ ಅದೇ ತರ ತಿಂದೋನಿಗೆ ಗುಣಗಳು ಬರ್ತವೆ. ಒಂದ್ ಕೆಲ್ಸ ಅಲ್ಲ ಆಹಾರ ಬಡಿಸೋದು ನೋಡಿ. ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಶಕ್ತಿ ಇದೆ ಮಾಸ್ಟರ್. ಶಕ್ತಿ ಅಂದ್ರೆ ಆಲೋಚನೆ ಇದೆ ಅಲ್ಲಿಂದ, ಅದರಿಂದ ಒಂದು ಒಂದು ಭಾವನೆ ಇದೆ, ಎಮೋಷನ್ಸ್ ಇದೆ. ಇದೇ ಅರ್ಥ ಮಾಡ್ಕೋಬೇಕು ಆಧ್ಯಾತ್ಮ ಅಂದ್ರೆ. ಇದೇ ವಿಷಯಗಳು ಪ್ರತಿಯೊಂದು ಹೆಜ್ಜೆನಲ್ಲೂ ನಮ್ಮ ಗುರುಗಳ ಜೊತೆ ಬದುಕಿದ್ರೆ ಹೇಗೆ ಜೀವನ ಮಾಡ್ಬೇಕು ಪ್ರತಿ ಕ್ಷಣ. ಒಬ್ಬ ಎನ್ಲಟನ್ ಮಾಸ್ಟರ್, ಒಬ್ಬ ಓಶೋ ಅಂತ ತಿಳ್ಕೊಳ್ಳಿ. ಓಶೋ ಒಂದ್ ಕೈ ಹಿಂಗೆ ಎತ್ತಬೇಕಾದ್ರೆ ಎಷ್ಟು ಜಾಗ್ರತೆಯಿಂದ ಎತ್ತಿದ್ದ ಗೊತ್ತಾ ನಿಮಗೆ? ಆ ಮೂಮೆಂಟ್, ಒಂದು ಕಣ್ಣ ದೃಷ್ಟಿ, ಈ ತರ ಮುಖ ತಿರುಗಿಸೋದು ಕೂಡ ಮುಂದೆ ಡೈಮಂಡ್ ಸೂತ್ರದಲ್ಲಿ ಬರುತ್ತೆ ವಿಷಯಗಳೆಲ್ಲ. ಅಂದ್ರೆ ಅಷ್ಟು ಜಾಗ್ರತೆಯಿಂದ ಅವರು ಜೀವಿಸ್ತಿದ್ರು. ಅರಿವು ಪ್ರತಿಯೊಂದು ಚೇಷ್ಟೆಯಲ್ಲಿ ಸ್ಟೆಪ್ ಅಲ್ಲೂ ಕೂಡ ಅಷ್ಟು ಅರಿವು ಇರ್ತಿತ್ತು. ಆ ಅರಿವಿಗೆ ನಾವು ಹೋಗ್ಬೇಕು. ದಿನ 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 ಧ್ಯಾನ ಸಾಧನೆ ಮಾಡಿ, ಆ ಸ್ವಾಧ್ಯಾಯ ಸಾಧನೆ ಮಾಡಿ, ಸತ್ಸಂಗಗಳಿಗೆ ಕೇಳಿಸ್ಕೊಂಡು, ಈ ತರ ಅದ್ಭುತವಾದ ಸತ್ಸಂಗಗಳಿಗೆ ಕೇಳಿಸ್ಕೊಂಡು, ಇದೇ ಬೇಕು ನಮಗೆ. ಬೇಕಿಲ್ಲ ದೊಡ್ಡ ದೊಡ್ಡ, ಬೇಕಿಲ್ಲ ದೊಡ್ಡ ದೊಡ್ಡ ಕೇಳಿ 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 ನಾವು ಆಗಿರೋ ಮೂರ್ಖತ್ವ ಬೇಡ ನಮಗೆ. ಫಸ್ಟ್ ಸ್ಟೆಪ್, ನಾನು ಈ ದಿನ ಪ್ರತಿ ಕ್ಷಣ ಹೇಗೆ ಜೀವಿಸ್ತಿದ್ದೀನಿ ಅಲ್ಲೇ ತೋರಿಸುತ್ತೆ ನಮಗೆ ಜ್ಞಾನ. ನಮ್ಮ ಕೆಲಸ ಕಾರ್ಯಗಳು ನೋಡಿ, ನೀವು ಡ್ರೈವ್ ಮಾಡ್ತಿದ್ದಿ, ಮಾತಾಡ್ತಿದ್ದಿ, ಏನೋ ಒಂದು ಕೆಲಸ ಮಾಡ್ತಿದ್ದಿ ಪ್ರಪಂಚದಲ್ಲಿ ಬದುಕಕ್ಕೆ. ಆ ಕೆಲಸಗಳು ಯಾವ ತರ ಮಾಡ್ತಿದ್ವಿ ಅಲ್ಲೇ ತೋರಿಸುತ್ತೆ ನಿನ್ನಿರ್ತಕ್ಕಂಥ ಜ್ಞಾನ, ನಿನ್ನಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಅಲ್ಲೇ ತೋರಿಸುತ್ತೆ. ಅದೆಲ್ಲಿಂದ ಬರುತ್ತೆ? ನಿನ್ನ ಒಂದು ಸಾಧನೆಯಿಂದ ಬರುತ್ತೆ. ಏನಪ್ಪಾ ಸಾಧನೆ ಅಂದ್ರೆ? ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸತ್ಸಂಗ ಸಾಧನೆ, ಆಹಾರ ಸಾಧನೆ. ನೋಡಿ ಕುಕ್ಕಿಂಗ್, ನೀನ್ ಹೇಗೆ ಆಹಾರ ತಯಾರಿಸ್ತಿದಿ, ನೀನ್ ಏನ್ ತಿಂತಾ ಇದೀಯ, ಎಲ್ಲಿ ತಿಂತಾ ಇದೀಯ, ಯಾರ ಕೈಯಲ್ಲಿ ತಿಂತಾ ಇದೀಯ, ವೆರಿ 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 ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನಾವು ಆ ಗಮ್ಯಕ್ಕೆ ಸೇರ್ಕೋಬೇಕು. ಯಾವಾಗ ಸೇರ್ಕೊಳ್ಳೋದು? ಆ ಗುರುತರ ಆಗೋದು ಯಾವಾಗ? ಅಂತ ಮಹಾನ್ ಜೊತೆ ಇದೀವಿ ನಾವು. ಪತ್ರಿಜಿ ಗುರುಗಳ ಜೊತೆ ಇದೀವಿ. ಅವ್ರ ತರ ಆಗೋದು ಯಾವಾಗ ನಾವು? ಆಗ್ಲೇಬೇಕಲ್ಲ. ಅದಕ್ಕೆ ಅವ್ರ ಹತ್ರ ಬಂದಿದೀವಿ ನಾವು. ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಪ್ರತಿ ಒಂದು ಸ್ಟೆಪ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗ ಏನಾಗ್ತೀವಿ? ಸಹಜವಾಗಿ ಆಗ್ತೀವಿ. ಯಾಕೆ ಅಷ್ಟು ಸೀರಿಯಸ್ನೆಸ್ ಅಂದ್ರೆ, ಇಷ್ಟಿದೆ ವಿಷಯ. ಪ್ರತಿಯೊಂದು ಕೂಡ ಶಕ್ತಿನೇ ನೋಡಿ. ಎಲ್ಲನೂ ಕೂಡ ಈ ದೇಹದ ಮೇಲೆ ಎಫೆಕ್ಟ್ ಮಾಡುತ್ತೆ. ಈ ದೇಹದಲ್ಲಿ 30 ರಿಂದ 40 ಟ್ರಿಲಿಯನ್ ಸೆಲ್ಸ್ ಇದಾವಂತೆ. 30 to 40 ಟ್ರಿಲಿಯನ್ ಸೆಲ್ಸ್ ನೋಡಿ. ಟ್ರಿಲಿಯನ್, ಬಿಲಿಯನ್ ಅಲ್ಲ, ಟ್ರಿಲಿಯನ್. ಬಿಲಿಯನ್ ಅಂದ್ರೇನೆ 10 ಕೋಟಿ, ಇಂಟು 10 ಟೈಮ್ಸ್, ಇಂಟು 30 ನೋಡಿ, ಅಷ್ಟಿದಾವೆ. ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಮಿಲಿಯನ್ನೇ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಟ್ರಿಲಿಯನ್ ಸೆಲ್ಸ್ ಅಂತೆ ನೋಡಿ ಮಾಸ್ಟರ್ಸ್. ಆ ಸೆಲ್ಸ್ಗೆಲ್ಲ ಎಲ್ಲಪ್ಪ ಎನರ್ಜಿ ಸಪ್ಲೈ ಆಗ್ತಿದೆ ಅಂದ್ರೆ ಇನ್ನು ಆಹಾರದಿಂದ. ಆಹಾರಕ್ಕೆ ಎಲ್ಲಿ ಸಪ್ಲೈ ಆಗ್ತಿದೆ ಅಂದ್ರೆ ಆಲೋಚನೆ, ಮಾತು, ಭಾವನೆ. ಅವನ್ ಎಂತ ಪರ್ಸನ್, ಅವನು ಎಷ್ಟು ಧ್ಯಾನ ಮಾಡಿದಾನೆ, ಆ ಯಾವನ್ ಅಡಿಗೆ ಮಾಡ್ತಿದ್ದಾನೆ, ಅವನು ಎಂತ ಪರ್ಸನ್, ಅವನು ಯಾವ ಸ್ಥಿತಿಯಲ್ಲಿದ್ದಾನೆ, ಅವನ ಪೂರ್ವ ಜನ್ಮ ಸಂಸ್ಕಾರಗಳೇನು ನೋಡಿ. ಅದಕ್ಕೆ ಆಹಾರನ ಬ್ರಹ್ಮ ಅಂದ್ರು ನೋಡಿ. ಸುಮ್ಮನೆ ಹೇಳಿಲ್ಲ ಅವರು. ಅನ್ನಂ ಪರಬ್ರಹ್ಮ ಸ್ವರೂಪ ಅಂತಾರೆ, ಅನ್ನಂ ಪರಬ್ರಹ್ಮ ಅಂತಾರೆ, ಪರಬ್ರಹ್ಮ ನೋಡಿ. ಇಷ್ಟು ವಿಷಯಗಳಿದೆ ಹಿಂದೆ ಆಹಾರದಲ್ಲಿ. ನಾವ್ ಎಲ್ಲೆಲ್ಲ ತಿಂದ್ರೆ ಏನಾಗುತ್ತೆ? ದೇಹ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲ ಕೂಡ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ
ಸರಿಯಾಗಿ ಚೈತನ್ಯ ಅಥವಾ ಅರಿವಿಂದ ಇರ್ಬೇಕಂದ್ರೆ ಆಹಾರ ಸರಿಯಾಗಿರ್ಬೇಕು. ಅಡಿಗೆ ಮಾಡೋರು ಒಬ್ಬ ಯೋಗಿ ಆಗಿರ್ಬೇಕು. ಅದು ಇರೋದು ವಿಷಯ. ಯಾರು ಅಡಿಗೆ ಮಾಡ್ತಾರೆ ಅವ್ರು ಯೋಗಿ ಆದ್ರೆ ಮನೆಯವರೆಲ್ಲ ಯೋಗಿಗಳಾಗ್ತಾರೆ. ಸಹಜವಾಗಿ ಆಗ್ತಾರೆ ಯೋಗಿ. ಯಾಕಂದ್ರೆ ಅಲ್ಲಿ ಯೋಗಿ ಅಡಿಗೆ ಮಾಡ್ತಿದ್ದಾನೆ. ಯೋಗಿ ಹತ್ರ ಏನಿದೆ? ಮನಸ್ಸು ಖಾಲಿ ಆಗಿದೆ. ಆ ಒಂದು ದೈವಿ ಗುಣಗಳಿದಾವೆ. ಆ ಒಂದು ವಾಕು ಅದ್ಭುತವಾದ ಮಾತಿದೆ. ಲೋಕ ಕಲ್ಯಾಣ ಆಗ್ತಕ್ಕಂಥ ಮಾತುಗಳಿದಾವೆ. ಮನಸ್ಸು ಯಾವಾಗ್ಲೂ ಶಾಂತ. ಮನಸ್ಸಲ್ಲಿ ಅದ್ಭುತವಾದ ಆಲೋಚನೆಗಳಿದಾವೆ. ಆ ಮಿರಾಕ್ಲಸ್ ಥಿಂಕಿಂಗ್ ಇದಾವೆ ಮನಸ್ಸಲ್ಲಿ. ನೋಡಿ, ಅದಿದ್ದಾಗ ಏನಾಗುತ್ತೆ? ತಿನ್ನೋರೆಲ್ಲ ಸಹಜವಾಗಿ ಒಬ್ಬ ಯೋಗಿ ಆಗ್ತಾರೆ. ಯಾಕಂದ್ರೆ ಸಪ್ಲೈ ಅಲ್ಲಿಂದ ಆಗ್ತಿದೆ. ನಾವು ಯಾವ ತರ ಆಹಾರ ಸಪ್ಲೈ ಮಾಡ್ತೀವಿ ದೇಹಕ್ಕೆ, ಅದೇ ತರ ಆ ದೇಹ ಕೆಲಸ ಮಾಡುತ್ತೆ, ಮನಸ್ಸು ಕೆಲಸ ಮಾಡುತ್ತೆ, ಬುದ್ಧಿ ಕೆಲಸ ಮಾಡುತ್ತೆ, ಆತ್ಮ ಕೆಲಸ ಮಾಡುತ್ತೆ. ನೋಡಿ, ಪ್ರತಿ ಒಂದು ಅಗಳಲ್ಲೂ ಕೂಡ ಇವೆಲ್ಲ ಲಿಂಕ್. ದೇಹ, ಮನಸ್ಸು, ಬುದ್ಧಿ, ಆತ್ಮಕ್ಕೆ ಶಕ್ತಿ ಸಪ್ಲೈ ಮಾಡ್ತಿದ್ವಿ ನಾವು. ಸಹಜವಾಗಿ ಏನಾಗುತ್ತೆ? ಪರಿವರ್ತನೆ ಕಾಣ್ತೀವಿ ನಮ್ಮ ಮನೆಗಳಲ್ಲಿ. ಯಾಕೆ ಕಾಣಲ್ಲ? ಖಂಡಿತ ಕಾಣ್ತೀವಿ. ಇವತ್ತೆಲ್ಲ ನಾಳೆ ಕಾಣ್ತೀವಿ. ಪತ್ರೆ ಸಾರು ಊಟ ಅಡಿಗೆ ತಿಂದ್ಮೇಲೆ ನಮ್ಗೆ ಗೊತ್ತಾಗೋದು ಎಂತೆಂತ ಆಲೋಚನೆಗಳು. ಎಷ್ಟು ಚೆನ್ನಾಗಿರೋದು. ಒಂದು ವಾರ ಇರೋದು ಆ ಎನರ್ಜಿಸು ಅವ್ರ ಕೈಯಲ್ಲಿ ಊಟ ಮಾಡಿದ್ದು. ಒಂದು ವಾರ ನೋಡಿ ಆಹಾರದಲ್ಲಿ. ಪ್ರತಿಯೊಬ್ರು ಆ ಒಂದು ಪರಮಾತ್ಮ ಸ್ಥಿತಿಗೆ ಬರಬೇಕು ಮಾಸ್ಟರ್ಸ್. ಹಂಗಾಗಿ ಆಹಾರ ಸಾಧನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ರು ಸ್ವಾಮಿ ಶಿವಾನಂದ ಬುಕ್ ಓದಬೇಕು. ಆಹಾರ ನಿಯಮ ಸರಿಯಾಗಿ ಪಾಲಿಸ್ತೀವಿ. ಯಾವಾಗ ಓದೋದು? ನಾನೊಂದು 5 ಸತಿ ಹೇಳಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ನಮ್ಮ ಗುರುಗಳು ಅಡಿಗೆ ಮಾಡ್ತಿರ್ತಕ್ಕಂಥದ್ದು, ಅವರು ಫಾಲೋ ಮಾಡ್ತಕ್ಕಂಥ ಆಹಾರ ನಿಯಮ ಪದ್ಧತಿ ಎಲ್ಲ ಸ್ವಾಮಿ ಶಿವಾನಂದರದ್ದು. ಪ್ರತಿಯೊಬ್ರು ವಾರಕ್ಕೊಂದಿನ ಉಪವಾಸ ಮಾಡ್ಬೇಕು. ಭಾರಿ ಸುಲಭ ಉಪವಾಸ, ಕಷ್ಟ ಅಲ್ಲ ಅದು. ಮನಸ್ಸು ಖಾಲಿ ಆದ್ರೆ ಸರಳ ಆಗತ್ತೆ ಉಪವಾಸ ಮಾಡ್ತಕ್ಕಂಥದ್ದು. ಮನಸ್ಸು ಖಾಲಿ ಆಗ್ಬೇಕು. ಮನಸ್ಸು ಆಟ ಆಡ್ತಿರುತ್ತೆ. ತಿಂದಿಲ್ಲ ಅಂದ್ರೆ ಏನೋ ಆಗ್ಬಿಡುತ್ತೆ. ಆ ವಾಸನೆಗಳು ನೋಡಿದ ತಕ್ಷಣ, ಆಹಾರ ವಾಸನೆ ನೋಡಿದ ತಕ್ಷಣ ಟ್ರಿಗರ್ ಆಗುತ್ತೆ. ಎಲ್ಲಿಂದ ಹುಟ್ಟುತ್ತಿದೆ ಆ ಒಂದು ಆಸೆ? ಆಸೆ ಅರ್ಥ ಇಲ್ಲ ಅಂತ ಗೊತ್ತಾದ್ರೆ, ಗಮನಿಸ್ಕೊಂಡ್ರೆ, ಅದನ್ನ ಆ ಒಂದು ಆಲೋಚನೆಯನ್ನ ಗಮನಿಸ್ಕೊಂಡ್ರೆ ಅಲ್ಲೇ ನಿಲ್ಲಿಸ್ಬೋದು. ಥಾಟ್ನ ಕಟ್ ಮಾಡಿದ್ರೆ ಮುಗೀತು. ಅಷ್ಟು ಸಿಂಪಲ್. ಮನಸ್ಸು ಖಾಲಿ ಆದ್ರೆ ಮನಸ್ಸಲ್ಲಿ ಏನ್ ಓಡ್ತಿದೆ ಗೊತ್ತಾಗುತ್ತೆ. ಅದೇ ಇರೋದು ವಿಷಯ. ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ. ಒಂದು ಅಕ್ಕಮಹಾದೇವಿಯರ ವಚನ ಇದೆ. ಲಾಸ್ಟ್ ಒಂದು ನಾನು ಆಹಾರ ನಿಯಮ ಅಂತ ಒಂದು ಕ್ಲಾಸ್ ಹೇಳಿದ್ದೆ. ಅದ್ಭುತವಾಗಿದೆ. ಆ ಒಂದು ವಚನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಆಹಾರ ನಿಯಮ ಪಾಲಿಸ್ತಾರೆ. ಆಹಾರದಿಂದನೇ ಎಲ್ಲ ಸೃಷ್ಟಿ ಅಂತಾರವ್ರು. ಆಹಾರದಿಂದನೇ ತಾಮಸ, ರಜಸ್ಸು, ಎಲ್ಲ ಗುಣಗಳು ಎಲ್ಲಿಂದ ಸೃಷ್ಟಿ ಆಗ್ತಿದೆ? ಇನ್ನು ಆಹಾರದಿಂದನೇ ಹೇಳ್ತಾರೆ. ಆಹಾರ ಸರಿ ಇಲ್ಲ ಅಂತಂದ್ರೆ ಎಲ್ಲ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಜೊತೆಗೆ ಯುಕ್ತ ಅಂತ ಹೇಳಿದ್ವಿ. ಯುಕ್ತ ಅಂದ್ರೆ ಮಧ್ಯ ಮಾರ್ಗ. ಆಹಾರದಲ್ಲಿ ಅತಿಯಾಗಿ ತಿನ್ಬಾರ್ದು, ಕಡಿಮೆ ತಿನ್ಬಾರ್ದು. ಕಡಿಮೆ ತಿನ್ನೋದು ಕೂಡ ಅಷ್ಟೇ ತಪ್ಪು. ಈ ದೇಹನ್ನ ಹಿಂಸೆ ಮಾಡಬಾರ್ದು. ಉಪವಾಸ ಅಂತ ಮಧ್ಯ ಮಾರ್ಗ ನೋಡಿ. ಎಲ್ಲ ಕಡೆ ಮಧ್ಯ ಮಾರ್ಗ. ಅದು ಗೋಲ್ಡನ್ ಪಾತ್, ಮಧ್ಯ ಮಾರ್ಗ. ಬುದ್ಧ ಹೇಳಿರ್ತಕ್ಕಂಥ ಮಾರ್ಗ ಮಧ್ಯ ಮಾರ್ಗ. ಬುದ್ಧ ಯಾಕೆ ಭಿಕ್ಷೆ ಬೇಡ ತಿಂತಿದ್ದ? ತಿಂದೇ ಇರ್ಬೋದಿತ್ತು. ಬುದ್ಧ ದೊಡ್ಡ ವಿಷಯ ಇರ್ಲಿಲ್ಲ. ಯಾಕೆ ತಿಂತಾ ಇದ್ದ ಅಂದ್ರೆ ಮಧ್ಯ ಮಾರ್ಗ ಮಾಸ್ಟರ್ಸ್. ಸಹಜವಾಗಿ ಬದುಕಬೇಕು. ನಾವು ಎಷ್ಟು ಆ ಒಂದು ಮಿಡಲ್ ಪಾತ್ ನ ಫಾಲೋ ಮಾಡ್ತೀವಿ ಆಹಾರದಲ್ಲಿ, ಏನಾಗುತ್ತೆ? ಒಂದ್ ಕಡೆ ಪ್ರಾಪಂಚಿಕವಾಗಿ ಎಲ್ಲ ಕೋರಿಕೆಗಳನ್ನ ನಾವು ತೀರಿಸ್ಕೊಂತೀವಿ. ಎಲ್ಲ ರುಚಿಗಳು ಬೇಕು ದೇಹಕ್ಕೆ. ಷಟ್ ರುಚಿಗಳು, ಎಷ್ಟು ರುಚಿಗಳು ಇದಾವೆ ಎಲ್ಲರೂ ಬೇಕು. ನವ ರುಚಿಗಳು, ಎಲ್ಲ ರುಚಿಗಳು ಬೇಕು. ಆ ರುಚಿಗಳನ್ನೆಲ್ಲ ಎಂಜಾಯ್ ಮಾಡ್ಬೇಕು. ಆತ್ಮ ಎಂಜಾಯ್ ಬೇಕನ್ನುತ್ತೆ. ರುಚಿ ಅಂದ್ರೆ ಏನು? ನೋ ಗಾರ್ಲಿಕ್, ನಾನ್ ವೆಜ್ ಎಲ್ಲ, ಮೊಟ್ಟೆ ಬೇಡ ಬಿಟ್ಟು ಏನು ಸಸ್ಯಾಹಾರದಲ್ಲಿ ವಿಶೇಷವಾದ ರುಚಿಗಳಿದಾವೆ ಎಲ್ಲ ಅನುಭವಿಸ್ಬೇಕು. ನಾವು ತ್ಯಾಗ ಮಾಡಬಾರ್ದು. ಈ ಒಂದು ಜೀವನ ಇರೋದೆಲ್ಲ ವೈಭೋಗಕ್ಕೋಸ್ಕರ. ಹಂಗಂತ ಬರೀ ವೈಭೋಗದಲ್ಲಿ ಇರಬಾರ್ದು. ಬರೀ ವೈಭೋಗದಲ್ಲಿದ್ರೆ ಮಿಡಲ್ ಪಾತ್ ಅಲ್ಲ, ಮತ್ತೆ ಪ್ರಾಪಂಚಿಕ ಆಗೋಯ್ತು. ಅವಾಗ ವೈರಾಗ್ಯ ಬೇಕು. ಹೊಟ್ಟೆ ಹಸ್ದಾಗ ಮಾತ್ರ ತಿನ್ಬೇಕು. ಹೊಟ್ಟೆ ತುಂಬಿದಾಗ ಯಾರೋ ಕರೆದ್ರಂತ ತಿನ್ಬಾರ್ದು. ಯಾರಿಗೋಸ್ಕರ ತಿನ್ಬಾರ್ದು. ಯಾರಿಗೋಸ್ಕರ ತಿಂದ್ರೆ ನಮ್ಮ ದೇಹ ಹಾಳಾಗುತ್ತೆ, ನಮ್ಮ ಮನಸ್ಸು ಹಾಳಾಗುತ್ತೆ, ನಮ್ಮ ಬುದ್ಧಿ ಹಾಳಾಗುತ್ತೆ, ನಮ್ಮ ಆತ್ಮ ಹಾಳಾಗುತ್ತೆ. ನೋಡಿ,
ಸೊ ಹಾಗಾಗಿ ಮಧ್ಯ ಮಾರ್ಗನ ಫಾಲೋ ಮಾಡಬೇಕು. ಆ ಕಡೆ ರುಚಿಗಳನ್ನ ಅನುಭವಿಸ್ಬೇಕು, ಈ ಕಡೆ ವೈರಾಗ್ಯ ಕೂಡ ಇರಬೇಕು. ಅವಾಗ ಖಾಲಿ ಬಿಡಬೇಕು ದೇಹನ. ಅಷ್ಟಿಲ್ಲ, ಆರಾಮಾಗಿರ್ಬೇಕು, ತಿಂದೆ ಆರಾಮಾಗಿರ್ಬೇಕು. ನೋಡಿ, ಆರಾಮಾಗಿ ಉಪವಾಸ ಮಾಡ್ಬೋದು ಮಾಸ್ಟರ್ಸ್. ನಾನು ಮೊನ್ನೆ ಸೋಮವಾರ ಉಪವಾಸ ಮಾಡಿದೆ. ಈಸಿ. ಹಣ್ಣು ತಿನ್ಕೊಂಡು ಆರಾಮಾಗಿರ್ಬೋದು. ಸ್ಲೋಲಿ 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 ಹಣ್ಣಿನ ಮೇಲೆ ಕೂಡ ನಮಗೆ ಸಾಕನ್ಸುತ್ತೆ. ನಾವು ಕೇಳಿದ್ದೀವಿ, ಆ ಕೆರೆಗಳೆಲ್ಲ ಬತ್ತಿ ಹೋದಾಗ ಆ ಜೀವಿಗಳು, ಕೆರೆಗಳಿರ್ತಕ್ಕಂಥ ಜೀವಿಗಳು ಏನ್ ಮಾಡ್ತವೆ, ಆ ಮಣ್ಣೊಳಗಡೆ ಹೋಗ್ಬಿಡ್ತವೆ 6 ತಿಂಗಳು, ಮತ್ತೆ ನೀರ್ ಬರೋ ತನಕ. ಅದಕ್ಕೆ ಹೈಬರ್ನೇಷನ್ ಅಂತಾರೆ. ಅಥವಾ ಸ್ನೋಫಾಲ್ ಇರುತ್ತೆ, ಅಲ್ಲೆಲ್ಲ ಜೀವಿಗಳು ಸ್ನೋಫಾಲ್ ಆದಾಗ ಏನಾಗ್ತವೆ, ಅವು ಕೂಡ ಆ ಒಂದು ಸ್ನೋ ಒಳಗಡೆ, ಮಣ್ಣೊಳಗಡೆ ಹೋಗ್ಬಿಡ್ತವೆ. 6 ತಿಂಗಳು ಹೊರಗೆ ಬರೋದಿಲ್ಲ ಅವು, ಆಹಾರ ಇರೋದಿಲ್ಲ, ಸುಮ್ಮನೆ ಇರ್ತಾವೆ ಅವು, ಧ್ಯಾನ ಸ್ಥಿತಿಯಲ್ಲಿ ಇರ್ತವೆ. ಆ ಪ್ರಾಣಿಗಳು 6 ತಿಂಗಳು ತಿನ್ನೋದಿಲ್ಲ. ನೋಡಿ, ನಮಗೆ 1 ವರ್ಷ ತಿನ್ನಕ ಇಲ್ದೇ ಇರಕ ತಿಂದೇ ಇರ್ಬೋದಲ್ವಾ, ಆರಾಮಾಗಿರ್ಬೋದು. ಯಾಕಂದ್ರೆ ಧ್ಯಾನ ಇದೆ, ನಮ್ಮದ್ರ ಬುದ್ಧಿ ಇದೆ, ಮನುಷ್ಯ ಜೀವಿ ನಾವು, ಪ್ರಾಣಿಗಳಿಗಿಂತ ಅತೀತವಾದವರು. ಆರಾಮಾಗಿರ್ಬೋದು 1 ವರ್ಷ ಊಟ ಮಾಡದೆ, ಬರೀ ನೀರು ಕುಡ್ಕೊಂಡು, ಒಂದ್ ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು, ಎಲ್ಲನೂ ಸಾಧ್ಯ. ನಮ್ಮ ಗುರುಗಳಿದ್ರು, 2 ವರ್ಷ ಇದ್ರು ಅವರು. ಸೊ ಪ್ರತಿಯೊಬ್ರು ಕೂಡ ಜಯಿಸ್ಬೋದು ಮಾಸ್ಟರ್ಸ್, ಏನ್ ಬೇಕಾದ್ರೂ ಜಯಿಸ್ಬೋದು ಧ್ಯಾನ ಶಕ್ತಿಯಿಂದ. ಪ್ರತಿಯೊಬ್ಬರ ಹತ್ರ ಕೂಡ ಆ ಶಕ್ತಿ ಇದೆ, ಸಂಪಾದಿಸ್ಕೊಂತಕ್ಕಂಥ ವಿಧಾನ ಗೊತ್ತಿದೆ ನಮಗೆ. ಬಟ್ ಆ ಶಕ್ತಿ ಅರಿವಿಗೆ ಬರಬೇಕು, ಭಗವಂತ ಅಂತ ಅರಿವಿಗೆ ಬರಬೇಕು, ಪರಮಾತ್ಮ ಅಂತಕ್ಕಂಥದ್ದು ಅರಿವಿಗೆ ಬರಬೇಕು. ಅದಿರೋದು. ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಆರಾಮಾಗಿರ್ಬೋದು. ಸ್ಲೋಲಿ ಸ್ಲೋಲಿ ವಾರ ಎಲ್ಲ ಇರ್ಬೋದು, 1 ತಿಂಗಳಲ್ಲಿ 1 ವಾರ. ನೋಡಿ, ಅಂದ್ರೆ ಅಷ್ಟು ಶುದ್ಧ ಆಗುತ್ತೆ ದೇಹ. ಆ ಗಟ್ಟು ಕ್ಲೀನಿಂಗ್ ಎಲ್ಲ ಕ್ಲೀನ್ ಆಗುತ್ತೆ ದೇಹ. ಯಾವಾಗ ಆ ಒಂದು ಕಲ್ಮಶ ಎಲ್ಲ ಹೊರಗೆ ಬರುತ್ತೆ, ದೇಹ ವಜ್ರ ಆಗುತ್ತೆ. ಯಾವ್ದಿರೋದು ವಿಷಯ. ಉಪವಾಸದಲ್ಲೇ ತುಂಬಾ ಕ್ಲೀನಿಂಗ್ ನಡೆಯುತ್ತೆ. ಅದಕ್ಕೆ ಲಂಕಣಂ ಪರಮೌಷಧಂ ಅಂತ ತಿಳ್ಕೊಂಡ್ವಿ ಕ್ಲಾಸಲ್ಲಿ. ಪರಮ ಔಷಧ ಅದು, ಬರೀ ಔಷಧ ಅಲ್ಲ, ಪರಮ ಔಷಧ. ನೋಡಿ, ಸೊ ಹಾಗಾಗಿ ಆಹಾರ ಅಂದ್ರೆ ಎಷ್ಟೊಂದು ವಿಷಯಗಳಿದೆ. ಹಾಗಾಗಿ ದಯವಿಟ್ಟು ಫಾಲೋ ಮಾಡಿದಾಗ ನಾವು ಅದ್ಭುತವಾದ ಒಂದು ಸ್ಥಿತಿಗೆ, ಆ ಒಂದು ಆಧ್ಯಾತ್ಮಿಕ ಸ್ಥಿತಿಗೆ ಸೇರಕ್ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸರ್ ಹೇಳಿದ್ರಲ್ವಾ ಅಕ್ಕ ಮಹಾದೇವಿ ಯೋಚನ, ಅದೇನು ಅಂದ್ರೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಆಹಾರದಿಂದ ವ್ಯಾಧಿ ಹಬ್ಬಿತಣ್ಣ, ಆಹಾರದಿಂದ ನಿದ್ರೆ, ನಿದ್ರೆಯಿಂದ ತಾಮಸ, ಅಜ್ಞಾನ ವೈವು ಮಹುದು, ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಕಾಮವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ ತಹುದಣ್ಣ ಕಾರಣ ಕಾಯದ ಅತಿಪೋಷಣ ಬೇಡ, ಅತಿಪೋಷಣ ಋತುವೆಂದುದು. ನೋಡಿ, ಎಲ್ಲಾನು ಆ ಒಂದ್ರಲ್ಲೇ ಹೇಳ್ಬಿಟ್ಟಿದ್ದಾರೆ ಅಕ್ಕ ಮಹಾದೇವಿ. ಸೊ ಆಹಾರನ, ನಿಮ್ಮ ದೇಹದ ಆರೋಗ್ಯಕ್ಕಾಗಿ ಆಹಾರನ ಕಡಿಮೆ ಸೇವಿಸಿ ಅಂತ ಹೇಳ್ತಾರೆ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯ. ನೀವು ಆಹಾರ ಎಷ್ಟು ತಿಂತಾ ಹೋಗ್ತೀರಿ, ನಿಮ್ಮ ದೇಹದಲ್ಲಿ ವ್ಯಾಧಿ ಅಂದ್ರೆ ರೋಗಗಳು ಹಬ್ತಾ ಹೋಗುತ್ತೆ, ನಿಮ್ಮನ್ನ ನೀವೇ ಬಲಿ ಮಾಡ್ಕೊಂತೀರಾ. ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ, ಆಹಾರದಿಂದ ನಿದ್ರೆ, ನಿದ್ರೆಯಿಂದ ತಾಮಸ. ನಾವ್ ಹೇಳ್ತೀವಿ ಎಲ್ಲ ಆಹಾರ ನಮಗೆ ಸೋಂಬೇರಿತನ ಜಾಸ್ತಿ ಮಾಡುತ್ತೆ. ಅದನ್ನೇ ಇಲ್ಲಿ ಅಕ್ಕ ಮಹಾದೇವಿ ಹಾಗೆ ಹೇಳಿದ್ದಾರೆ, ಆಹಾರ ಹೇಗಿರ್ಬೇಕು ಅಂತ. ನಿದ್ರೆ, ಅಜ್ಞಾನ, ಕಾಮವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ನಮ್ಮಲ್ಲಿ ಎಲ್ಲ ಕೂಡ ವಿಕಾರ ಆಗುತ್ತೆ. ವಾಯು ವಿಕಾರ ಉಂಟು ಮಾಡಿ ಸೃಷ್ಟಿ. ಸೊ ಇದೆಲ್ಲ ಆದ್ಮೇಲೆ ನಾವೇನ್ ಮಾಡ್ತೀವಿ, ಅತಿ ಪೋಷಣೆಯಿಂದ ಏನಾಗ್ತಾ ಹೋಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, ಅತಿ ಪೋಷಣೆ. ಆ ಅತಿ ಪೋಷಣೆ ಆದ್ರೆ ಏನಾಗುತ್ತೆ, ಮೃತ್ಯುವಿಗೆ ಸಮಾನ. ಇವೆಲ್ಲ ಜಾಸ್ತಿ ಆಗ್ತಾ ಆಗ್ತಾ ಹೋದ್ರೆ ಏನಾಗುತ್ತೆ, ಮೃತ್ಯುವಿಗೆ ಕಾರಣ ಆಗುತ್ತೆ. ಸೊ ಇಷ್ಟು ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಕ್ಕ ಮಹಾದೇವಿ ಹಾಗೇನೆ. ಸೊ ಅದ್ಭುತವಾಗಿದೆ ಈ ವಚನ ಕೂಡ. ಸೊ 1 ಸೆಕೆಂಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್.